ಆತ್ಮೀಯ ವಿದ್ಯಾರ್ಥಿಗಳೇ, ವರ್ಷ ಆತ್ಮೀಯ ವಿದ್ಯಾರ್ಥಿಗಳೇ, ಮಾತಾಡ್ರಿ. ವರ್ಷ, ಗಿರೀಶ್, ಶ್ರದ್ಧಾ, ಕೇಳಿಸ್ತದಿಲ್ಲೋ? ಆಯಿತು, ಸರಿ ಸರಿ. ನೋಡು, ಮನೆ ನೀವು ಯಾರು ಜಾಯಿನ್ ಆಗಲಿಲ್ಲ, ಇಬ್ಬರ ಇದ್ರು ಬರೀ. ಕನ್ನಡಿಗರ ತಾಯಿ ಹಳೆಯ ಬೀಡ 3ನೇ ಪದ್ಯದಿಂದ ಹೇಳೋಣ. ಎಲ್ಲಿಂದ ಹೇಳೋಣ? ಪ್ರಾರಂಭದಿಂದ ಹೇಳೋ, ಎಲ್ಲಿಂದ ಹೇಳಿ? ಮಾತಾಡ್ರಿ. ಮಾತಾಡ್ರಿ. ಮಾತಾಡ್ಲಿಕ್ಕೆ ಬರ್ತದಿಲ್ಲ ನಿಮಗ? ಕನ್ನಡಿಗರ ತಾಯಿ ಎಲ್ಲಿಂದ ಹೇಳೋಣ? ಯಾವ ನುಡಿಯಿಂದ? ಹಳೆಯ ಬೀಡದಿಂದ ಉಳಿದೈತಿ ನೋಡು. ಹಳೆಯ ಬೀಡ ಬೇಲ ನಾಡ ಮಾಡಮ್ಮಿನಿತೋ ಸುಂದರಂ, ಬಿಳಿಯ ಕೊಳದ ಕಾರ ಕಳದ ನಿಡುಕರಿನಿತೋ ಬಂಧೂರಂ, ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೇ ನುಡಿಬದಲ್ಲ, ಹಿಂಗದೆ ನಿವಾಲ ಸೊಲ್ಲ ನಮ್ಮ ತೃಷೆಗೆ ದಕ್ಕಿಸು, ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡನುಕ್ಕಿಸು. ಹಾ, ಸರಿ. ಮತ್ತು ಇದನ್ನ ಮಾತಾಡ್ರಿ ಅಂತಂದ್ರೆ ಮಾತಾಡಂಗಿಲ್ಲ ನೀವು. ಎಲ್ಲಿಂದ ಹೇಳ್ಬೇಕಂತ ಕೇಳ್ತಾನೆ. ಅಂದ್ರೆ ಭಾಳ ದಿನ ಮನೆ ವಿದ್ಯಾರ್ಥಿಗಳು ಕುಂತಿಲ್ಲ, ಅದ್ರ ಸಲುವಾಗಿ. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ, ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಬಿಡುಕುವ, ಕನ್ನಡ ಕಸ್ತೂರಿಯನ್ನ ಹೊಸತು ಸೇಂತಿ ಇಡದನ್ನ, ಸುರಭಿಯಲ್ಲಿ ನೀನದನ್ನ ನವಶಕ್ತಿಯ ನೆಬ್ಬಿಸು, ಹೊಸ ಸುಗಂಧ ದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ, ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ಕಸ್ತೂರಿ ಮೃಗ ಅದ. ಕಸ್ತೂರಿ ತಬ್ಬೋ ಕತ್ತೂರಿ, ಕಸ್ತೂರಿ ಕತ್ತೂರಿ. ಕಸ್ತೂರಿ ಮೃಗ ಅದ. ಮೃಗ ತಬ್ಬೋ ಮೇಘ. ಅದರೊಳಗೆ ಏನಂದ್ರೆ ಕಂಪು ಅದ, ಸುವಾಸನೆ. ಕಸ್ತೂರಿ ಮೃಗದೊಳಗ ಸುವಾಸನೆ ಅದ, ಮಧುರತೆ ಅದ. ಕಸ್ತೂರಿ ಮೃಗದೊಳಗ ಸುವಾಸನೆ ಅದ, ಮಧುರತೆ ಅದ, ಸೌರಭ ಅದ. ಅದು ಗೊತ್ತಿಲ್ಲ ಪಾಪ. ನನ್ನೊಳಗ ಇಷ್ಟು ಸುಗಂಧ ಅದ, ಸೌರಭ ಅದ ಅನ್ನುವುದು ಆ ಕಸ್ತೂರಿ ಮೃಗಕ್ಕೆ ಗೊತ್ತಿಲ್ಲ ಪಾಪ. ಅದು ಹೊರಗಡೆ ಹುಡುಕಾಡ್ತಿತ್ತಂತ. ಹಂಗೆ ಕನ್ನಡಿಗರ ಪಾಡವಾಗ್ಯದ. ನಮ್ಮದು ಕಸ್ತೂರಿ ಕನ್ನಡ. ನಮ್ಮ ಕಸ್ತೂರಿ ಕನ್ನಡದೊಳಗೆ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಭಾಷೆಯ ಮಧುರತೆ ಸೌರಭ ಅದ. ಅದನ್ನು ನಮಗೆ ಗುರ್ತಾಗ್ತಾ ಇಲ್ಲ. ಕನ್ನಡಿಗರಿಗೆ ಕಸ್ತೂರಿ ಕನ್ನಡದ ಸೌರಭದ ಅರಿವಾಗ್ತಾ ಇಲ್ಲ. ಕನ್ನಡಿಗರಿಗೆ
ಬರ್ಕೋಬೇಕಮ್ಮ. ನಾನು ಭಾಳ ಇಂಪಾರ್ಟೆಂಟ್ ಬರ್ಸಿರ್ತೀನಿ ಅಲ್ಲೆಲ್ಲ. ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡ್ತದೆ ಪಾಠ. ನೀವು ಪಾಠ ಪದ್ಯ ಓದಕತ್ತಿದ್ರಿಲ್ಲೋ, ನಾನು ಬರ್ಸಿದ್ದು ನೋಡಿಬಿಟ್ರೆ ಈಗ ಸರಳ ಆಗಿಬಿಡ್ತದೆ ನಿಮಗೂ. ಇಲ್ಲಾಂದ್ರೆ ಶಬ್ದ ಸಿಗೋದಿಲ್ಲ ನಿಮಗೆ. ಸುಮ್ಮನೆ ಗೈಡ್ ಓದ್ತೀರಿ, ಬರೀತೀರಿ. ಕನ್ನಡಿಗರಿಗೆ ಕಸ್ತೂರಿ ಕನ್ನಡದ ಸೌರಭದ ಅರಿವಾಗ್ತಾ ಇಲ್ಲ. ಹೀಗಾಗಿ ಅವರು ಪರಭಾಷೆಗಾಗಿ ಮಿಡಿಯುತ್ತಿದ್ದಾರೆ. ಹೀಗಾಗಿ ಅವರ ಹೃದಯ, ಹೀಗಾಗಿ ಎಷ್ಟೋ ಕನ್ನಡಿಗರ ಹೃದಯ ಪರಭಾಷೆಗೆ ಮಿಡಿತಾ ಇದೆ. ಕನ್ನಡಿಗರಿಗೆ ಕಸ್ತೂರಿ ಕನ್ನಡದ ಸೌರಭದ ಅರಿವಾಗ್ತಾ ಇಲ್ಲ. ಹೀಗಾಗಿ ಎಷ್ಟೋ ಕನ್ನಡಿಗರ ಹೃದಯ ಪರಭಾಷೆಗೆ ಮಿಡಿತಾ ಇದೆ. ಪರಭಾಷೆ ಅಂದ್ರೆ ಮತ್ತೊಂದು ಭಾಷೆ. ಉದಾಹರಣೆಗೆ ಸಂಸ್ಕೃತ ಭಾಷೆ ಯಾವುದಾದ್ರೂ ಇರ್ಬೋದು. ನಮ್ಮ ಕನ್ನಡದೊಳಗೆ ನಮ್ಮ ಕನ್ನಡ ಭಾಷೆಗೆ ಅಂಥದ್ದಂದ್ರೆ ಕಸ್ತೂರಿ ಕನ್ನಡ, ಸಿರಿಗನ್ನಡ ನಮ್ಮದು. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ BM ಶ್ರೀಕಂಠಯ್ಯನವರು ಹೇಳಿದಂತೆ ಕಸ್ತೂರಿ ಕನ್ನಡ ನಮ್ಮದು. ನಮ್ಮ ಕಸ್ತೂರಿ ಕನ್ನಡದ ಆ ಮಧುರವಾದ ಭಾಷೆಯ ಸೌರಭದ ಅರ್ಥ ನಮ್ಗೆ ಅರ್ಥ ಏನಾಯ್ತು? ಹಾಂ, ಆ ಕಸ್ತೂರಿ ಕನ್ನಡದ ಸೌರಭದ ಅರಿವು ನಮಗೆ ಕನ್ನಡಿಗರಿಗೆ ಆಗ್ತಾ ಇಲ್ಲ. ಹೀಗಾಗಿ ನಾವು ಎಷ್ಟೋ ಕನ್ನಡಿಗರ ಹೃದಯ ಏನಾಗಿದೆ ಅಂದರೆ ಪರಭಾಷೆಗೆ ಮಿಡಿತಾ ಇದೆ. ಮತ್ತೊಂದು ಭಾಷೆಗಾಗಿ ನಮ್ಮ ಹೃದಯ ಸ್ಪಂದಿಸ್ತಾ ಇದೆ. ನಮ್ಮ ಭಾಷೆಯೊಳಗೆ, ನಮ್ಮ ಕನ್ನಡ ಭಾಷೆ ಸಿರಿ ಸಂಪತ್ತಿನಿಂದ ಕೂಡಿರುವಂಥ ಸುಂದರ ಸುಮಧುರ ಭಾಷೆ ನಮ್ಮದು. ಮಧುರವಾದ ಭಾಷೆ, ಪ್ರತಿಯೊಬ್ಬ ಕನ್ನಡಿಗರ ಹೃದಯವನ್ನು ಸೆಳೆದಂಥ ಭಾಷೆ. ಅದು ರಕ್ತಗತವಾಗಿರುವಂಥ ಭಾಷೆ, ತಾಯಿ ಭಾಷೆ, ಮಾತೃಭಾಷೆ. ನಮ್ಮ ತಾಯಿ ಭಾಷೆಯನ್ನು ನಾವು ಬಿಟ್ಟು ಮತ್ತೊಂದು ಭಾಷೆಗಾಗಿ ನಮ್ಮ ಹೃದಯ ಮಿಡಿತಾ ಇದೆಯಲ್ಲ, ಇದು ಕವಿಗೆ ಬಹಳ ನೋವಾಗ್ತದ. ಅದಕ್ಕೆ ಕವಿ ಹೇಳ್ತಾನು, ತನ್ನ ಮರೆಯ ಕಂಪನರಿಯದೆ ಅದನ್ನೇ ಹೊರಗೆ ಹುಡುಕುವ. ಕಸ್ತೂರಿ ಮೃಗ ತನ್ನೊಳಗೆ ಕಂಪು ಅದ, ಸುವಾಸನೆ ಅದ, ಅದಕ್ಕೆ ಗೊತ್ತಾಗ್ತಾ ಇಲ್ಲ ಪಾಪ. ತಾನು ಮರೆತು ಹೊರಗೆ ವಾಸನೆಯನ್ನು ಹುಡುಕ್ತಾ ಇತ್ತಂಥದ್ದು. ಹೊರಗಡೆಗೆ ಸೌರಭವನ್ನು ಹೆಂಗೆ ಕಸ್ತೂರಿ ಮೃಗ ಹುಡುಕ್ತದನೋ ಹಾಗೆ ನೀವು ಕೂಡ ಕನ್ನಡಿಗರಾದ ನಾವು, ನಮ್ಮ ಕನ್ನಡ ಭಾಷೆ ಅದು ಮಧುರವಾದ ಭಾಷೆ, ಸಿರಿ ಸಂಪತ್ತಿನಿಂದ ಕೂಡಿರುವಂಥ ಭಾಷೆ. ಆ ಭಾಷೆ ನಮ್ಮ ಭಾಷೆಯನ್ನು ನಾವು ಮರೆತು ಪರಭಾಷೆಗಾಗಿ ನಮ್ಮ ಹೃದಯ ಬಿಡ್ತಾ ಇದೆಯಲ್ಲ, ಇದು ತಪ್ಪು ಅಂತ ಕವಿ. ನಮ್ಮ ಭಾಷೆ ಅದು ಮಾತೃಭಾಷೆ, ತಾಯಿ ಭಾಷೆ. ನನ್ನ ಭಾಷೆಯನ್ನು ನಾನು ಗೌರವಿಸಬೇಕು, ಪ್ರೀತಿಸಬೇಕು, ಅಪ್ಕೋಬೇಕು. ಕನ್ನಡ ಕಸ್ತೂರಿ ಭಾಷೆ ನಮ್ಮದು. ಹೊಸತು ಸಿರಿಂತೀಡದನ್ನು ಮತ್ತೆ ಪುನಃ ಅದನ್ನು, ಆ ಭಾಷೆಯನ್ನು ನೀನು ತೀಡ್ತಾ ಹೋಗು ಅಂದರೆ ಮುಂದುವರಿಸ್ತಾ ಹೋಗು. ಆ ಭಾಷೆಯ ಸೌರಭವನ್ನು ಹಬ್ಬಿಸ್ತಾ ಹೋಗು. ಸುರಭಿ ಅಂದರೆ ಸುಗಂಧ. ಸುರಭಿ ಅಂದರೆ ಸುಗಂಧ, ಸುವಾಸನೆ ಅಂದರೆ ಅಂದಂಗ. ಸುರಭಿಯಲ್ಲಿ ನೀನು ಅದನ್ನು ನವಶಕ್ತಿಯನ್ನು ಎಬ್ಬಿಸು. ಆ ಕಸ್ತೂರಿ ಕನ್ನಡದ ಭಾಷೆಯ ಸೌರಭವನ್ನು ತೀಡು. ಆ ಕನ್ನಡ ಭಾಷೆಯ ಸುವಾಸನೆಯನ್ನು, ಸುರಭಿಯನ್ನು, ನವಶಕ್ತಿಯನ್ನು ಎಬ್ಬಿಸು. ಒಂದು ಹೊಸ ಕ್ರಾಂತಿಯನ್ನು ಮಾಡು. ಕನ್ನಡ ಭಾಷೆಯೊಳಗೆ ನೀನು ನವಕ್ರಾಂತಿಯನ್ನು ಮಾಡು, ಹೊಸ ಕ್ರಾಂತಿಯನ್ನು ಮಾಡು.
ಭಾಷೆಯಲ್ಲಿ ನೀನೇನು ಮಾಡು, ನವಕ್ರಾಂತಿಯನ್ನು ಮಾಡು. ಶಕ್ತಿ ಇದರ ತತ್ವ ಶಕ್ತಿ. ನವಶಕ್ತಿಯನ್ನು ಎಬ್ಬಿಸು. ಒಂದು ಹೊಸ ಕ್ರಾಂತಿಯನ್ನು ನೀನು ಮಾಡು. ಹೊಸ ಸುಗಂಧದ ಹೊಸಗೆಯಿಂದ ನೀನು ಕಸ್ತೂರಿ ಕನ್ನಡ ಭಾಷೆಯೊಳಗ ನೀನು ಓ ಕನ್ನಡಿಗ, ಕವಿ ಹೇಳ್ತಾನೆ, ನೀನು ಓ ಕನ್ನಡಿಗ, ನೀನು ಕಸ್ತೂರಿ ಕನ್ನಡ ಭಾಷೆಯಲ್ಲಿ ನವಕ್ರಾಂತಿಯನ್ನು ಮಾಡು. ಹೊಸ ಸುಗಂಧದ ಹೊಸಗೆಯಿಂದ ಆ ನಿನ್ನ ಕ್ರಾಂತಿಯ ಸೌರಭದ ಹೊಸರುವಿಕೆ ಜಗತ್ತಿನ ತುಂಬ ಹೆಸರನ್ನು ಹಬ್ಬಿಸಬೇಕು. ಹಂಗೆ ಕ್ರಾಂತಿಯನ್ನು ಮಾಡುವಂತಾನ ಕವಿ. ಹೊಸ ಸುಗಂಧದ ಹೊಸಗೆಯಿಂದ ನೀನು ಮಾಡಿದ ಕ್ರಾಂತಿಯ ಸೌರಭದ ಹೊಸಗೆಯಿಂದ ಜಗತ್ತಿಗೆ ಕನ್ನಡ ಭಾಷೆ ಕೀರ್ತಿ ಹಬ್ಬಲಿ ಅಂತಾನ ಕವಿ. ನೀನು ಮಾಡಿದ ಹೊಸ ಸುಗಂಧದ ಅಂದರೆ ನೀನು ಮಾಡಿರ್ತಕ್ಕಂಥ ನವಕ್ರಾಂತಿಯ ಆ ಸುಗಂಧದ ಹೊಸಗೆ ಜಗತ್ತಿನ ತುಂಬ ಹೆಸರನ್ನು ಹಬ್ಬಿಸಲಿ. ನೀನು ಮಾಡಿದ ನವಕ್ರಾಂತಿಯ ಸುಗಂಧದ ಹೊಸಗೆ ಜಗತ್ತಿನ ತುಂಬ ಹೆಸರನ್ನು ಹಬ್ಬಿಸಲಿ. ನೀನು ಮಾಡಿರ್ತಕ್ಕಂಥ ನವಕ್ರಾಂತಿಯ ಸುಗಂಧದ ಹೊಸಗೆ ಜಗತ್ತಿನ ತುಂಬ ಹೆಸರನ್ನು ಹಬ್ಬಿಸಲಿಪ್ಪ. ನಮ್ಮ ಎದೆಯಂ ತಾಯಿಯ ಬಲಿಸು, ಎಲ್ಲರ ಬಾಯಲ್ಲಿ ನೆಲೆಸು, ನಮ್ಮ ಮಾನಮ್ಮನೊಂದೇ ಕಲಸು, ಇದನ್ನೊಂದನೇ ಕೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿದೆ ಮಗೆ ತೋರುವೆ. ತಾಯಿ ಕನ್ನಡಾಂಬೆ ನಮ್ಮ ಹೃದಯವನ್ನು ಗಟ್ಟಿಗೊಳಿಸು. ತಾಯಿ ಕನ್ನಡಾಂಬೆ ನಮ್ಮ ಹೃದಯವನ್ನು ಬಲಿಷ್ಠಗೊಳಿಸು. ತಾಯಿ ಕನ್ನಡಾಂಬೆ ನಮ್ಮ ಹೃದಯವನ್ನು ಬಲಿಷ್ಠಗೊಳಿಸು, ಎಲ್ಲರ ಬಾಯಲ್ಲಿ ನೆಲೆಸು. ಕನ್ನಡಿಗರ ಬಾಯಿಯೊಳಗೆ ನೀವು ಸದಾಕಾಲ ನೆಲೆಸು ತಾಯಿ. ನಮ್ಮ ಮನಮ್ಮನೊಂದೇ ಕಲಿಸು, ಎಲ್ಲ ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸು ತಾಯಿ. ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸು. ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸು. ಯಾಕಂದರೆ ನಮ್ಮ ಮನಸ್ಸುಗಳು ಒಡೆದ ಮನಸ್ಸುಗಳಾಗ್ಯಾವ. ಒಡೆದ ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸು ತಾಯಿ. ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸು ತಾಯಿ. ಇದನ್ನೊಂದೇ ಕೋರುವೆ, ಇದನ್ನು ಒಂದೇ ಬೇಡ್ಕೊಳ್ತೇನೆ ನಾನು. ಇದನ್ನೊಂದನ್ನೇ ನಿನ್ನಲ್ಲಿ ಬೇಡಿಕೊಳ್ತೇನೆ. ನಿನ್ನ ಮೂರ್ತಿ ಜಗತ್ಕೀರ್ತಿ ತಾಯಿ ಕನ್ನಡಾಂಬೆ, ನಿನ್ನ ಮೂರ್ತಿ ಜಗತ್ತಿಗೆ ಕೀರ್ತಿ ತರುವಂತಾಗಲಿ. ಮೂರ್ತಿ ತಪ್ಪ ಮೂರ್ತಿ ಕೀರ್ತಿ ಕೀರ್ತಿ ಮೂರ್ತಿ ಮೂರ್ತಿ ಕೀರ್ತಿ ಕೀರ್ತಿ. ತಾಯಿ ಕನ್ನಡಾಂಬೆ ನಿನ್ನ ಮೂರ್ತಿ ಜಗತ್ತಿಗೆ ಕೀರ್ತಿಯನ್ನು ತರುವಂತಾಗಲಿ ಎಂದೆಮಗೆ ತೋರುವೆ. ಹಿಂಗ ಜಗತ್ತಿನ ತುಂಬ ನಿನ್ನ ಮೂರ್ತಿನ ಕಾಣಬೇಕು.
ಜಗತ್ತಿನ ತುಂಬ ಕನ್ನಡ ಭಾಷೆ ನಡೆದಾಡಬೇಕು, ಜಗತ್ತಿನ ತುಂಬ ಕನ್ನಡಾಂಬೆ ಹೆಸರು ಉಳಿಬೇಕು. ಇದನ್ನು ನಮಗೆ ಎಂದು ತೋರಿಸ್ತಿ ಅಂತ ನಾವು ಇದನ್ನು ನಮ್ಮ ಕಣ್ಣಿಲೆ ಯಾವಾಗ ನೋಡ್ತೀವಿ ನಾವು. ಕವಿ ಎಷ್ಟೊಂದು ಕವಿಯ ಹೃದಯ ಕನ್ನಡ ಭಾಷೆಗಾಗಿ ಮಿಡಿತದ. ಕನ್ನಡ ನಾಡು ನುಡಿಯ ಶ್ರೇಯಸ್ಸಿಗೋಸ್ಕರ ರಾಷ್ಟ್ರಕವಿ ಎಂ ಗೋವಿಂದ ಪೈಯವರ ಹೃದಯ ಯಾವ ರೀತಿ ಮಿಡಿದದ, ಸ್ಪಂದಿಸದ, ಯಾವ ರೀತಿ ಸ್ಪಂದನ ಕೊಟ್ಟದ ಅನ್ನುವ ವಿಚಾರ ಪ್ರಸ್ತುತ ಪದ್ಯಭಾಗದಲ್ಲಿ ನಮಗೆ ಕಂಡು ಬರ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಮಾತಾಡಬೇಕು. ಪ್ರಶ್ನೋತ್ತರ ಹೇಳಬೇಕು, ನಿಮಗೆ ಬಿಟ್ಟುಕೊಡ್ತನು. ನಮ್ಮನ್ನು ಆಳುವವಳು ಯಾರು? ಬಡ ಬಡ ಹೇಳಬೇಕು. ನಮ್ಮನ್ನು ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಸೊಗಸಾದ ಎಲೆಗಳು, ಹೂಗಳಲ್ಲೆಲ್ಲ ಲತೆ ನೀಡುತ್ತದೆ. ಕನ್ನಡ ತಾಯಿಯ ಬಸಿರ ಹೊಣ್ಣಗನಿ ಯಾರು? ಸ್ವಲ್ಪ ಜೋರಾಗಿ ಹೇಳ್ತೇವೆ. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಒಬ್ಬೊಬ್ರು ಹೇಳ್ತು ಬರೀ. ಕನ್ನಡಿಗರ ಪಾಡು ಏನು? ಜೋರಾಗಿ ಒಬ್ಬರು ಹೇಳ್ತು ಬರೀ. ಎರಡು ಮೂರು ವಾಕ್ಯ. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಹೇಳ್ರಿ. ಆದರೆ 4, 8 ಬಿಡುನು ಸಂದರ್ಭಗಳನ್ನು. ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಕವಿಗಳ ಹಿರಿಮೆ. ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಗರಿಮೆ ವರ್ಣಿಸಲ ಸಾಧ್ಯ. ಏಕೆಂದರೆ ಸಾಹಿತ್ಯ ಕ್ಷೇತ್ರದೊಂದಿಗೆ ಧಾರ್ಮಿಕತೆಯನ್ನು ಮೇಲಿರಿಸಿದ್ದಾರೆ. ಪೂಜ್ಯರಾದ ಕೊಂಡ ಕುಂದವರ್ಯರು ಜೈನ ಧರ್ಮವನ್ನು ಉಜ್ವಲಗೊಳಿಸಿದರು. ಮಧ್ವಾಚಾರ್ಯರಂತಹ ಯತಿಶ್ರೇಷ್ಠರು, ಬಸವಣ್ಣನಂತಹ ಜ್ಞಾನಿ ಸಮಾಜ ಸುಧಾರಕರು, ರಾಜನೃಪತುಂಗ ಆದಿಕವಿ ಪಂಪ ರನ್ನ ಜನರಂತಹ ರಥತೇಯರು, ಲಕ್ಷ್ಮೀಪತಿ ಪದಕ ಮುದರ್ನರಂತಹ ಕವಿರೈತರು, ಪುರಂದರ ದಾಸರಂತಹ ದಾಸವರೇಣ್ಯರು, ಕನ್ನಗನಿ ವಿದ್ಯಾವಂತರ ಕವಿಗಳು ಕನ್ನಡಕ್ಕೆ ಜನ್ಮ ಕೊಟ್ಟಿದ್ದಾರೆ ಎಂದು ಕವಿ ಹೇಳುತ್ತಾರೆ. ಶಾಬಾಷ್. ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ? ಎರಡಲ್ಲಿರುವ ಕಂಪನ್ನು ಅರಿಯದೆ ಬೇರೆದೆ ಹುಡುಕು ಇರುವ ಎಮ್ಮ ನಮ್ಮ ಕನ್ನಡ ಸಿರಿಯು ಅಡ್ಡ ಅಲ್ಲದೆ ಕನ್ನಡ ಭಾಷೆ ಕಸ್ತೂರಿಯಂತೆ ಕಂಪನ್ನು ಪ್ರಸರಿಸುತ್ತದೆ. ಇತರ ಭಾಷೆಗಳಿಗೆ ಹುಡುಕದೆ ಕನ್ನಡ ಸುಗಂಧವನ್ನು ಎಲ್ಲೆಡೆ ಹರಡಬೇಕು. ಕನ್ನಡವೆಂಬ ನವಶಕ್ತಿಯನ್ನು ಜಗತ್ತಿನೆಲ್ಲೆಡೆ ಹಬ್ಬಿಸಬೇಕೆಂದು ಕವಿ ಎಂ ಗೋವಿಂದ ಪೈಯವರು ಆಶಿಸುತ್ತಾರೆ. ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ? ವಿವರಿಸಿ ಅಂತ ಕೇಳ್ರಿ. ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಯಾಕೆ ಬಯಸ್ತಾರು? ಜೋರಾಗಿ ಹೇಳ್ಬೇಕು, ನೀವು ಹೇಳೋರು.
ಹೇಳ್ರಿ. ಹಾ, ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ. ಕನ್ನಡಾಂಬೆಯನ್ನು ಕವಿ ಜನ್ಮದಾತೆ ಎಂದು ವರ್ಣಿಸಿದ್ದಾರೆ. ಕನ್ನಡ ಮಾತೆ ನಮ್ಮನ್ನು ಹರಸಬೇಕು, ಅವಳು ನಮ್ಮೆಲ್ಲರ ತಪ್ಪುಗಳನ್ನು ಮನ್ನಿಸುತ್ತಾಳೆ. ನಮ್ಮ ತನುಮನ ನುಡಿಗಳಲ್ಲಿ ಕನ್ನಡ ಮಾತೆ ಅಚ್ಚಳಿಯದಂತೆ ಸೇರಿದ್ದಾಳೆ. ಕನ್ನಡ ನಾಡಿನ ವೃಕ್ಷಗಳು ಹಣ್ಣು ಕಾಯಿಗಳಿಂದ ಸಂಪದ್ಭರಿತವಾಗಿದೆ. ಎಲೆ ಹೂವುಗಳನ್ನೊಳಗೊಂಡ ಹಳ್ಳಿಗಳು, ಪ್ರಾಣಿ ಪಕ್ಷಿ ಹಾವುಗಳ ಸಮೂಹಗಳು, ನದಿ ನಗರಗಳ ಕಾಲುಗಳು ಹರಿವ ನಾಡು ಈ ಕನ್ನಡ ನಾಡು. ಆಕಾಶವೇ ಧರೆಗಿಳಿಯುವಂತೆ ಮನೋಹರವಾಗಿರುವ ಕನ್ನಡ ನಾಡಿನ ಮಾತೆಯು ನಮಗೆಲ್ಲ ಮುಖ ತೋರಿ ದರ್ಶನ ನೀಡಬೇಕೆಂದು ಕವಿ ಬಯಸುತ್ತಾರೆ. ಬಾ ಚಂದ ಹೇಳಿದಮ್ಮ. ನಿನ್ನ ಹೆಸರೇನು? ಹಾ, ನಿನ್ನ ಹೆಸರು ಏನ? ಅಡ್ಡಿ ಇಲ್ಲ, ಜೋರಾಗಿ ಹೇಳಬೇಕಿಷ್ಟ. ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವ ವಿವರಿಸಿ. ಹಾ, ಹೇಳ್ರಿ. ನಮ್ಮ ಕನ್ನಡ ನಾಡು ತವರು ಆಗಿದೆ ಅಂದ ಮೇಲೆ ಇದರ ಮಹತ್ವ ಅಜರಾಮರ. ನಮ್ಮ ಕನ್ನಡ ನಾಡಿನ ಕವಿಗಳು ಆಧ್ಯಾತ್ಮಿಕತೆ, ಶ್ರದ್ಧೆ, ಭಕ್ತಿಯವರು ಹಾಗೂ ಸಾಹಿತ್ಯ ಕಲಾ ಸರಸ್ವತಿಯ ವರಪುತ್ರರು ಆಗಿರುವರು. ಕವಿ ಅವರಲ್ಲಿ ಕೆಲಸವನ್ನು ಉದಾಹರಿಸುತ್ತಾರೆ. ಜೈನ ಧರ್ಮದ ಮೂಲ ಪುರುಷರಾದ ಪೂಜೆಯಿಂದ ಕೊಂಡವರು, ಮಧ್ವಾದಿಗಳ ಬಸವಣ್ಣನಂತಹ ಮಹಾಪುರುಷರು, ನೃಪತುಂಗ ಚಕ್ರವರ್ತಿ ಎಂದು ಪ್ರಖ್ಯಾತರಾದ ಚರ್ವರು, ಪಾಂಪರನ್ನು, ಜನ್ನ ರತ್ನರತ್ನರು, ಲಕ್ಷ್ಮೀಪತಿ, ಷಡಕ್ಷರಿ ಮುದ್ದಣ್ಣಂತಹ ಮಹಾನ್ ಕವಿಗಳನ್ನು, ಪುರಂದರ ದಾಸರಂತಹ ದಾಸಮರನ್ನರು, ಹೊನ್ನಿನ ಗಣಿಗಳೇ ಆದ ವಿದ್ಯಾರಣ್ಯರು ಕನ್ನಡ ಮಾತೆಯ ವರಪುತ್ರರಾಗಿದ್ದಾರೆ. ಸಂದರ್ಭ ಸಹಿತ ಖಗ ಮೃಗ ಉರಗ ಆಳಿಯೋ. ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಎನ್ ಎಲ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಈ ಪದದ ಆಕಾರ ಗ್ರಂಥವಾಗಿದೆ. ಕವಿ ಕನ್ನಡ ನಾಡನ್ನು ಮನತುಂಬಿಕೊಂಡಿದ್ದಾರೆ. ಕನ್ನಡ ನಾಡಿನಲ್ಲಿ ಹಣ್ಣು, ಕಾಯಿ, ಪತ್ರ, ಪುಷ್ಪಗಳಿಂದ ಕಂಗೊಳಿಸಿರುವ ವೃಕ್ಷಗಳಿವೆ. ನದಿ, ನಗರ, ಪರ್ವತ ಶ್ರೇಣಿಗಳಿವೆ. ಹಾಗೆಯೇ ಪ್ರಾಣಿ, ಪಕ್ಷಿ, ಹಾವುಗಳ ಸಮೂಹಗಳಿವೆ ಎಂದು ಹೇಳಿದ್ದಾರೆ. ಶಬಾಷ್, ಚಂದ ಓದ್ತೀವ, ಚಂದ ಹೇಳ್ತೀನಿ. ನಿನ್ನ ಕಲ್ಲೆ ನುಡಿಯುವುದಲ್ಲ. ಪ್ರಸ್ತುತ ಈ ವಾಕ್ಯವನ್ನು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಕನ್ನಡ ನಾಡಿನ ಕಲಾ ವೈಭವೀಕರಿಸುತ್ತಾ ಕವಿ ಈ ವಾಕ್ಯವನ್ನು ನುಡಿದಿದ್ದಾರೆ. ವಿವರಣೆ: ಕನ್ನಡ ನಾಡು ಕಲೆಗಳ ತವರೂರು. ಇದಕ್ಕೆ ಸಾಕ್ಷಿ ಬೇಲೂರು, ಹಳೆಬೀಡಿನ ಶಿಲ್ಪಕಲಾ ವೈಭವ, ಒಂದೆಡೆ ಕಾರ್ಕಳ, ಶ್ರವಣ ಬೆಳಗೊಳ, ಭವ್ಯ ಗೊಮ್ಮಟ ಮೂರ್ತಿಗಳು. ಇವು ಇಲ್ಲಿರುವ ಶಿಲ್ಪಕಲೆ ಜಗತ್ತಿನಲ್ಲೂ ಇಲ್ಲ ಎಂಬುದನ್ನು ಇಲ್ಲಿಯ ಕಲೆ ನುಡಿಯುತ್ತವೆ ಎಂಬುದಾಗಿ ಕವಿ ವರ್ಣಿಸಿದ್ದಾರೆ. ವಿಶೇಷತೆ: ಕಲೆ ವೈಶಿಷ್ಟ್ಯತೆಯನ್ನು ಸರಳ ಸುಂದರ ಭಾಷಾ ಶೈಲಿಯಲ್ಲಿ ವೈಭವವಾಗಿರುತ್ತಾರೆ. ತಮ್ಮ, ನಿನಗ ಉಚ್ಚಾರ ಆಗೋದಿಲ್ಲ. ಶ್ರವಣ ಬೆಳಗೊಳ ಅನ್ಬೇಕ, ಬೆಳಗೊಳ ಅಂತಿ. ಪ್ರಸ್ತುತ ಅನ್ಬೇಕ, ಪ್ರಸ್ತಾವನೆ ಅಂತಿ. ಹಾ, ಸರಿ. ನಮ್ಮ ಮನಮ್ಮನ್ ಒಂದೇ ಕಲಸು. ನಮ್ಮ ಮನಂ ಎನ್ ಎಸ್ ರಘುನಾಥ್ ರವರು ಸಂಪಾದಿಸಿರುವ ಶತಮಾನದ ಮಕ್ಕಳು ಸಾಹಿತ್ಯ ಈ ಪದ್ಯದ ಆಕಾರ ಗ್ರಂಥವಾಗಿದೆ. ಆಕಾರ ಆಕಾರ ನಮ್ಮೆಲ್ಲರ ಕಾಯಿಯಲ್ಲಿ ಕನ್ನಡವನ್ನು ನಲಿದಾಡುವಂತೆ ಮಾಡುವುದನ್ನು ಹೇಳುವ ಸಂದರ್ಭದಲ್ಲಿ ಎಂ ಗೋವಿಂದ ಪೈರವರು ನಮ್ಮೆಲ್ಲರ ಮನಸ್ಸನ್ನು ಒಂದು
ಬಂದು ಗೂಡಿಸು ಎಂದು ಹೇಳಿದ್ದಾರೆ. ಶಬಾಷ್. 4-5 ವಾಕ್ಯದಾಗ ನಾವು ಚರ್ಚೆ ಮಾಡಿಲ್ಲ. 4-5 ವಾಕ್ಯ ನೋಡೋಣ. ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ, ಏಕೆ? ಕನ್ನಡ ತಾಯಿ ಕನ್ನಡ ತಾಯಿ ಮರೆಯಲು ಸಾಧ್ಯವಿಲ್ಲ, ಏಕೆಂದರೆ ಕನ್ನಡ ತಾಯಿ ನಮ್ಮ ಜನ್ಮದಾತೆ. ಆಕೆ ನಮ್ಮನ್ನು ಮಕ್ಕಳನ್ನು ಹರಿಸುವಂತೆ ಹಾರೈಸುವಳು, ನಮ್ಮ ತಪ್ಪುಗಳನ್ನು ತಾಳ್ಮೆಯಿಂದ ಕ್ಷಮಿಸುವವಳು. ಅಕ್ಕಂದಿರೆ ನಮ್ಮ ಕಷ್ಟ ನುಡಿ ಎಲ್ಲ ಕನ್ನಡವಾಗಿರುವಾಗ ನಾವು ಹೇಗೆ ತಾನೇ ಅವಳನ್ನು ಮರೆಯಲು ಸಾಧ್ಯ ಎಂದು ಕವಿ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಶಬಾಷ್. ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ? ಕನ್ನಡ ತಾಯಿಯು ನಮ್ಮ ಹೃದಯವನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲೂ ಕನ್ನಡವು ನೆಲೆಸುವಂತಾಗಲಿ. ನಮ್ಮೆಲ್ಲರ ಮನಸ್ಸು ಬಂದು ಗೂಡಿಸು, ನಿನ್ನ ಕೀರ್ತಿ ಜಗತ್ತಿನಾದ್ಯಂತ ಹರಡಲಿ ಎಂದು ಕವಿ ಎಂ ಗೋವಿಂದ ಪೈ ಕೋರುತ್ತಾರೆ. ಜಗತ್ತಿನ ತುಂಬ ಹೆಸರನ್ನು ಹಬ್ಬಿಸಲಿ, ತಾಯಿ ಕನ್ನಡಾಂಬೆಯನ್ನು ಒಮ್ಮೆಗೆ ಬಲಿಷ್ಠಗೊಳಿಸು. ನೋಡು, ಕನ್ನಡ ನಾಡಿನ ಇದು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವು? ಇಳಿಬಿಂದು, ಚಿತ್ರಬಾನು, ನಂದಾದೀಪ ಮುಂತಾದ ಕವನ ಸಂಕಲನಗಳು. ರವೀಂದ್ರನಾಥ್ ಠಾಗೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮಿನ್ ರುಬಾಯಿಗಳನ್ನು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಗೋಲ್ಗೊಥಾ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಹೆಸರನ್ನು ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಒಂದಿಷ್ಟು ಬರೆಯೋದು. ಬೇಲನಾಡು ಬೇಲೂರು. ಹಾಕೋಬೇಕು. ಅವನು ನೀವು ಉಳ್ಕಿದವರೆಲ್ಲ ಅದಕ್ಕೆ ಹೊಂದಿಸ್ಬೇಕು. ಶರ್ವ ನೃಪತುಂಗ. ಶಬಾಷ್. ಗೋಲ್ಗೊಥಾ ಖಂಡಕಾವ್ಯ. ಗಿಳಿವಿಂಡು ಕವನ ಸಂಕಲನ. ಶಬಾಷ್. ಹರಸು ತಾಯೆ ಸುತರಕಾಯಿ. ಹಾಲು ಹರಿಯುವ ದಿವಂ. ಜೈನರಾದ ಪೂಜ್ಯಪಾದ ವರ್ಯರು. ಕೊಂಡಕುಂದ ವರ್ಯರು. ಡ್ಯಾಶ್ ಸೇಡು ನಮ್ಮ ಪಾಡು. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಅಂತ ನಮ್ಮ ಜೈನರಾದ ಹಿಡ್ಕೊಂಡು ವಿದ್ಯಾರಣ್ಯರ ತನಕ 7 ಸಾಲುಗಳನ್ನು ಹೇಳ್ರಿ ನೋಡೋಣ. ಜೈನರದ ಪೂಜ್ಯಪಾದ ಕೊಂಡ ಕುಂದವರ್ಯರು, ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರು. 7 ಸಾಲ ಆಗ್ಬೇಕ. ಪೂರ ಹೇಳ್ಬೇಕದನ್ನ ವಿದ್ಯಾರಣ್ಯರ ತನಕ. ಲಕ್ಷ್ಮೀಪತಿ ಜನ್ನರ, ಷಡಕ್ಷರಿ ಮುದ್ದನ್ನರ, ಪುರಂದರ ವರೆಣ್ಯರ, ತಾಯೇ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ. ಮತ್ತು ಅವ್ರು ಬೇರೆಯವ್ರು ಹೇಳಿ ನೋಡೋಣ ಇದನ್ನ. ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರ, ಅದ್ವೈತೀಯ ಬಸವಪತಿಯೇ ಮುಖ್ಯ ಮತಾಚಾರ್ಯರ, ಶರ್ವಪಂಪರಣ್ಣರ, ಲಕ್ಷ್ಮೀಪತಿ ಜನ್ನರ, ಷಡಕ್ಷರಿ ಮುದನ್ನರ, ಪುರಂದರ ವರೇಣ್ಯರ, ತಾಯ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ. ಇಲ್ಲಿಗೆ ಈ ಪಾಠ ಮುಗೀತದ, ಈ ಪದ್ಯ ಮುಗೀತದ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ಬರೀಬೇಕು. ಮುಂದಿನ ಪದ್ಯ ಸುಮ್ಮನೆ ಇವತ್ತು ಪ್ರಾರಂಭಿಸ್ತಾನೆ ಅಷ್ಟ, ಅದನ್ನು ಮುಗಿಸೋದಿಲ್ಲ, ಹೇಳೋಕ್ಕಾಗೋದು. ಮುಂದಿನ ಪದ್ಯ ಪ್ರಾರಂಭ ಮಾಡಿ ಕವಿತೆಯ ಬರುವ ಮಹಾತ್ಮನ ಭಾವಚಿತ್ರಗಳು ಸಂಗ್ರಹಿಸಿ ಅದನ್ನು ಬರಿಬೇಕ್ರಿ. ಬೇಡ ಏನು ಬೇಡ, ಬರೀ ಕವಿ ಪರಿಚಯ ಹಾಕೋದ್ರಿಂದ ಕವಿ ಪರಿಚಯ, ಪದಗಳ ಅರ್ಥ ಬರೆದು ಪ್ರಶ್ನೋತ್ತರ ಬರಿಬೇಕು. ನೀವು ಯಾವುದೇ ಪಾಠ ಇರಲಿ, ಪ್ರಶ್ನೆ ಪದ್ಯ ಇರಲಿ, ಮೊದಲು ಕವಿ ಪರಿಚಯ ಬರೆಯೋದು, ಆಮೇಲೆ ಪದಗಳ ಅರ್ಥ ಬರೆಯೋದು, ಬರೆದು ಪ್ರಶ್ನೋತ್ತರಗಳನ್ನು ಪೂರ್ಣಗೊಳಿಸೋದು. ಅಷ್ಟು ಮಾಡಬೇಕು. ನಾನು ಕೊಡದೇ ಇರಲಿ ಅಂತ ಮುಗೀತೆ ಅಂದ್ರೆ ನೀವು ಟೀಚ್ಮೆಂಟ್ ಟ್ಯಾಪಿಗೆ ಹಾಕಿಬಿಡೋದಂತ ನಾ ಕೊಡ್ತೀನಿ. ನಾ ಡೇಟ್ ಹಾಕಿ ನೀವು 8ನೇ ತಾರೀಕಿನ ತನಕ ಕೊಟ್ಟನೆಲ್ಲ, ಇದನ್ನು ಮತ್ತೆ ಜಾಸ್ತಿ ಮಾಡಿ ಕೊಡ್ತಾನೆ ಇವತ್ತು. ಇನ್ನು 2ನೇದ್ದು ಸಣ್ಣ ಸಂಗತಿ ಕವಿ ಪರಿಚಯ ಅಷ್ಟೇ ಬರ್ಕೊಂಬಿಡ್ರಿ ಇವತ್ತು. ನಾಳೆಗೆ ಮತ್ತೆ ಪದ್ಯ ಹೇಳಕ್ಕೆ ಬರ್ತದೆ.
ಸಣ್ಣ ಸಂಗತಿ. अक्षर कान वगैरह ಹೌದಾ? ಕನವಲ್ಲು ಸಣ್ಣ ಸಂಗತಿ. कोट शाइन ಆಗತೈತ್ರಿ ಸರ್. ಹಾ, ಕೆ ಎಸ್ ನರಸಿಂಹಸ್ವಾಮಿ. ಮಾರ್ಕರ್ ಕಾರ್ಡ್ ಟೈಮ್ ಕೊಡತೈತ್ರಿ. ಸರಿ ಸರಿ ಇವತ್ತು ನೋಡೋಣ. ಪ್ರಸ್ತುತ ಇದು ನೋಡಿ, ಇದು ಕಾಣ್ತದೆ ನೋಡಿ. ಪ್ರಸ್ತುತ ಕಲಿಕೆಯನ್ನು ಇದು ನೋಡಿ. ಎಲ್ಲ ಬರ್ಷರಿ. ಹಾ, ಪ್ರಸ್ತುತದ ಎಲ್ಲ ಬರ್ಷರಿ ಆಲ್ರೆಡಿ ಈಗ ಬರ್ದಿರಿ. ಸರ್ ಬರ್ಷರಿ. ನಾ ಏನು ಸಣ್ಣ ಸಂಗತಿ ಇವತ್ತು ಹೇಳಕತ್ತನ ಅಲ್ಲ. ಈ ಪೋಯಮ್ದು ಬರ್ಸಿಲ್ರಿ ಸರ್. ಮತ್ತದ ಮತ್ತೆ ಪ್ರಸ್ತುತ ಬರ್ಸಿದ್ದೈತಿ. ಆ ಸ್ಟಾರ್ಟಿಂಗ್ ಟೀಚ್ ಮಾಡಿದ್ನ ಪೋಯಮ್ ಬರ್ಷರಿ. ಯಾರ ಪೋಯಮ್ ಅಲ್ವಾ ಹೇಳೋದ ಇವತ್ತು ಹೇಳಕತ್ತನ ಅದ್ನಂಗೆ ಬರ್ಸ್ಲಿ. ಹಾ ಸರ್ ನೀವು ಬರ್ಸಲ್ರಿ. ಏನಪ್ಪ ನೀವು ನಮ್ಮ ಕಡೆ ಐತ್ರಿ ಸರ್. ಈ ಪ್ರಸ್ತುತ ಕವಿತೆಯನ್ನು ನಿನ್ನ ಕಡೆ ಇದ್ರೆ ಬಿಡು. ಕೆ ಎಸ್ ನರಸಿಂಹಸ್ವಾಮಿ ಅವರ ಇರುವಂತಿಗೆ ಕವನ ಸಂಕಲನದಿಂದ ಬರ್ಕೋಬೇಕೆಲ್ಲರೂ. ನಾಳೆ ಅನುಕೂಲ ಸಂದರ್ಭದಲ್ಲೂ ಸಂದರ್ಭ ಆಯಿತು, ಕವಿ ಪರಿಚಯ ಆಯಿತು. ಆಯ್ದು ಕವಿ ಪರಿಚಯ. ಕೆ ಎಸ್ ನರಸಿಂಹಸ್ವಾಮಿ. ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ. ಕೃಷ್ಣರಾಜಪೇಟೆ ರಾಜಪೇಟೆ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಕಿಕ್ಕೇರಿ ಕಾಲ ಜನನ 1915, ಮರಣಗಳು ಇಲ್ಲ. ಕೃತಿಗಳು ಮೈಸೂರು ಮಲ್ಲಿಗೆ, ಶಿಲಾಲತೆ, ಐರಾವತ, ನವಪಲ್ಲವ,
ಇರುವಂತೆಗೆ ದೀಪದ ಮಂದಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಪ್ರಶಸ್ತಿ ಪಡೆದ ಕೃತಿಗಳು ತೆರೆದ ಬಾಗಿಲು ಕೃತಿಗೆ ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ದೊರಕಿದೆ. ಇಲ್ಲಿಗೆ ಮುಗಿಯಿತು. ಬರ್ಕೊಡ್ರಿ ಓದ್ರೊಬ್ರು ಯಾರಾದ್ರು ಇಷ್ಟೊತ್ತನ ಬರ್ಸಿದ ಕಣಿ ಪರಿಚಯ ಓದ್ರಿ. ಸರ್ ಲೈಟ್ ಆಗಿ ಕಾಣಿಸತ್ರಿ ಅದ ಶಾಡೋ ಬಿದ್ದೈತ್ರಿ. ಯಾರಿಗೂ ಆಗುದಿಲ್ಲ. ಪ್ರಶಸ್ತಿ ಪಡೆದ ಕೃತಿಗಳು ತೆರೆದ ಬಾಗಿಲು ಅಲ್ಲಿ ಬೆಳಕ್ ಬಿದ್ದೈತ್ರಿ ಅದ ಕಾಣಿಸಲ್ರಿ. ಹೆಂಗ ಬರ್ಕೊಂಡ್ರಿ ಮತ್ತ ಬರೆಯಲಿಲ್ಲ ನೀವು ಯಾರು ಬರೆಯಲಿಲ್ಲ ಬರಿಬೇಕಾಗಿತ್ತಲ್ಲ. ಪ್ರಶಸ್ತಿ ಪಡೆದ ಕೃತಿಗಳು ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ. ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ದೊರಕದ. ಆ ಇದನ್ನ ಪುಸ್ತಕದಾಗಿಂದ ಓದ್ಬಿಡ್ರಿ ಒಬ್ರು ಯಾರಾದ್ರು ಕವಿ ಪರಿಚಯ ಓದ್ರಿ, ಫಾಸ್ಟಾಗಿ ಓದ್ರಿ. ಒಬ್ರು ಓದ್ಬಿಡ್ರಿ ಮುಗಿಸ್ತೀರ. ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕೆ.ಎಸ್. ನರಸಿಂಹಸ್ವಾಮಿ ಅವರು 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದ್ದರು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1943 ಪ್ರಕಟವಾಯಿತು. ಇವರು ಶೀಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರು ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1990 ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ
ದುಂಡಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದ ಪ್ರೇಮ ಕವಿ ಎಂದೇ ಗುರುತಿಸಿದೆ. 2004ರಲ್ಲಿ ದೈವೀನಾದರು. 2004 ಬರ್ಕೊಂಡ್ಬಿಟ್ರಂಗಾರ ಮರಣದೊಳಗೆ 2004 ಬರ್ಕೋರಿ ಮರಣ. ಇವ್ರಿಗೆ ಬಿರುದು ಅಂತ ಬರ್ಕೋರಿ, ಪ್ರೇಮ ಕವಿ ಅಂತ ಬರ್ಕೊಂಡ್ಬಿಡಿ. ಬಿರುದು ಪ್ರೇಮ ಕವಿ. ಹಾಂ ಮಾಡ್ರಿ. ನಾಳೆ ಏನದಲ್ಲ ಸಣ್ಣ ಸಂಗತಿ, ಈ ಪದ್ಯವನ್ನು ನಾಳೆ ಮುಂದುವರಿಸೋಣ. ಧನ್ಯವಾದ. ಶುಭಮಸ್ತು. ಕಾಣೋದಿಲ್ಲ ಅಂದರೆ ಪ್ರಶಸ್ತಿ ಪಡೆದ ಕೃತಿಗಳು: ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ದೊರಕಿದೆ. ಬಿರುದು ಪ್ರೇಮ ಕವಿ. ಸ್ಥಳದೊಳಗೆ ಕಾಲದೊಳಗೆ ಮರಣ ಬರ್ದಿಲ್ಲ. 2004 ಬರ್ಕೋರಿ. ಬರ್ದ್ರಿ? ಬರ್ಕೊಂಡಿವಿ. ಹಾಂ, ಧನ್ಯವಾದ. ಶುಭಮಸ್ತು. ಹೋಗಿ ಬನ್ನಿ. ಹಾಂ, ಹೋಗಿ ಬನ್ನಿ. ಶುಭಮಸ್ತು. ತಮಗೆಲ್ಲರಿಗೂ ಒಳ್ಳೆಯ ಒಳಿತಾಗಲಿ.